ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 27ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಯಿತು. ಕಂಟಿನ್ಯೂಸ್ 4 ಟ್ರೇಡಿಂಗ್ ಸೆಷನ್ಸ್ಗಳಿಂದ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ. ನಿಫ್ಟಿಯಲ್ಲಿ 89 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ತು. 25,637ರ ಲೆವೆಲಲ್ಲಿ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ 9 ಮಂತ್ ಹೈ ಲೆವೆಲಲ್ಲಿ ನಿಫ್ಟಿ ಈಗ ಟ್ರೇಡ್ ಆಗ್ತದೆ. ಸೆನ್ಸೆಕ್ಸ್ ಅಲ್ಲಿ ಕೂಡ 300 ಪಾಯಿಂಟ್ಗಳ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ ಪಾಸಿಟಿವ್ ಆಗಿತ್ತು. 237 ಪಾಯಿಂಟ್ಗಳ ಗೇನ್ ಬ್ಯಾಂಕ್ ನಿಫ್ಟಿಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ 25,500 ಮೇಲ್ಗಡೆ ನಿಫ್ಟಿ ಸಸ್ಟೈನ್ ಆಗ್ತಿರೋವರೆಗೂ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದೇ ರೀತಿಯಲ್ಲಿ ಹೈಯರ್ ಲೆವೆಲ್ಗಳಿಂದ ಒಂದು ಪ್ರಾಫಿಟ್ ಬುಕಿಂಗ್ ಬರುವಂಥ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇದೆ. ಬಟ್ ಗ್ಲೋಬಲ್ ಕ್ಯೂಸ್ ಪಾಸಿಟಿವ್ ಆಗಿ ಇರೋದ್ರಿಂದ ಇಂಡಿಯನ್ ಮಾರ್ಕೆಟ್ನಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗ್ತಾ ಇದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಜಿಯೋ ಫಿನಾನ್ಷಿಯಲ್ಸ್ ಇವತ್ತು ಕೂಡ ಟಾಪ್ ಗೇನರ್ ಆಗಿತ್ತು. ಆಲ್ಮೋಸ್ಟ್ 4% ಜಂಪ್ ಜಿಯೋ ಫಿನಾನ್ಷಿಯಲ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಜಿಯೋ ಫಿನಾನ್ಷಿಯಲ್ಸ್ ಮತ್ತು ಬ್ಲಾಕ್ ರಾಕ್ನ ಜಾಯಿಂಟ್ ವೆಂಚರ್ಗೆ ಆಲ್ರೆಡಿ AMC ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ ಸೆಬಿ ಕಡೆಯಿಂದ ಅಪ್ರೂವಲ್ ಸಿಕ್ಕಿತ್ತು. ಹಾಗೆ ಸ್ಟಾಕ್ ಅಡ್ವೈಸರಿ ಪ್ರೊವೈಡ್ ಮಾಡೋದಕ್ಕೆ ಕೂಡ ಆಲ್ರೆಡಿ ಪರ್ಮಿಷನ್ ಸಿಕ್ಕಿದೆ. ಈಗ ಸ್ಟಾಕ್ ಬ್ರೋಕರ್ ಆಗಿ ಕೆಲಸ ಮಾಡೋದಕ್ಕೆ ಕೂಡ ಸೆಬಿ ಕ್ಲಿಯರೆನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಜಿಯೋ ಫಿನಾನ್ಷಿಯಲ್ಸ್ ಮತ್ತು ಬ್ಲಾಕ್ ರಾಕ್ ಒಂದು ಬ್ರೋಕಿಂಗ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಅಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ಬೋದಾಗುತ್ತೆ. ಸೊ ಜಿಯೋ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಕಸ್ಟಮರ್ಸ್ಗಳನ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಆಫರ್ಸ್ಗಳನ್ನು ಕೂಡ ಕೊಡುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ಕಸ್ಟಮರ್ ಅಕ್ವಿಸಿಷನ್ ಮಾಡ್ಕೊಳ್ಳೋದು ಜಿಯೋನ ಉದ್ದೇಶ ಆಗಿದೆ. ಹಾಗೆ ಏಷ್ಯನ್ ಪೇಂಟ್ಸ್ ಕೂಡ ಇವತ್ತು ಆಲ್ಮೋಸ್ಟ್ 3% ಗೇನ್ ಆಗಿದೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ಕೂಲ್ ಡೌನ್ ಆಗ್ತದೆ, ಅದು ಏಷ್ಯನ್ ಪೇಂಟ್ಸ್ಗೆ ಪಾಸಿಟಿವ್ ಆಗಿರುತ್ತೆ. ಅಪೋಲೋ ಹಾಸ್ಪಿಟಲ್ಸ್ನಲ್ಲಿ ಕೂಡ 3% ಜಂಪ್ ನೋಡೋದಕ್ಕೆ ಸಿಕ್ತು. ಇಂಡಸ್ಇಂಡ್ ಬ್ಯಾಂಕ್ ಕೂಡ ಇವತ್ತು 2.5% ಗೇನ್ ಆಗಿದೆ. ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ಅಕೌಂಟ್ ಡಿಸ್ಕ್ರಿಪೆನ್ಸೀಸ್ ಆದಮೇಲೆ CEO MD ತಮ್ಮ ಪೊಸಿಷನ್ಗೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಹೊಸ CEO ಹುಡುಕಾಟದಲ್ಲಿ ಇಂಡಸ್ಇಂಡ್ ಬ್ಯಾಂಕ್ ಇದೆ. ಈಗ ಕೆಲವೊಂದಿಷ್ಟು ನೇಮ್ಸ್ ನೋಡೋದಕ್ಕೆ ಸಿಕ್ಕಿದೆ. ಆಕ್ಸಿಸ್ ಬ್ಯಾಂಕ್ನ ಡೆಪ್ಯೂಟಿ CEO ಆಗಿರುವಂಥ ರಾಜೀವ್ ಆನಂದ್, ಹಾಗೆ HDFC ಬ್ಯಾಂಕ್ನ ಕಮರ್ಷಿಯಲ್ ಮತ್ತು ರೂರಲ್ ಬ್ಯಾಂಕಿಂಗ್ ಹೆಡ್ ಆಗಿರುವಂಥ ರಾಹುಲ್ ಶುಕ್ಲಾ, ಹಾಗೆ ಬಜಾಜ್ ಫಿನಾನ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಅನೂಪ್ ಸಹಾ, ಈ ಮೂರರಲ್ಲಿ ಯಾರಾದರೂ ಒಬ್ಬರು ಇಂಡಸ್ಇಂಡ್ ಬ್ಯಾಂಕ್ನ CEO ಆಗುವಂಥ ಚಾನ್ಸಸ್ ಇದೆ. ಸೊ ಆಕ್ಸಿಸ್ ಬ್ಯಾಂಕ್ನ ರಾಜೀವ್ ಆನಂದ್ ಅವರೇ CEO ಆಗ್ಬೋದು ಅನ್ನುವಂಥ ರಿಪೋರ್ಟ್ಸ್ ನೋಡೋದಕ್ಕೆ ಸಿಗ್ತದೆ. ಸೊ ಇಂಡಸ್ಇಂಡ್ ಬ್ಯಾಂಕ್ಗೆ ಹೊಸ CEO ಬಂದಾಗ ಮತ್ತೆ ಇಂಡಸ್ಇಂಡ್ ಬ್ಯಾಂಕ್ನ ಮ್ಯಾನೇಜ್ಮೆಂಟ್ ಹಾಗೆ ಅವರ ಅಕೌಂಟ್ ಬುಕ್ಸ್ ಸ್ಟ್ರಾಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ನ್ಯೂಸ್ನಿಂದ ಇಂಡಸ್ಇಂಡ್ ಬ್ಯಾಂಕ್ನ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಎಂಟರ್ಪ್ರೈಸಸ್ ಕೂಡ ಇವತ್ತು 2.5% ಅರೌಂಡಲ್ಲಿ ಗೇನ್ ಆಯಿತು. ಅದಾನಿ ಎಂಟರ್ಪ್ರೈಸಸ್ನ ಪಾಸಿಟಿವ್ ಮೊಮೆಂಟಮ್ಗೆ ಒಂದು ರೀಸನ್ ಅದಾನಿ ಕಾನೆಕ್ಸ್. ಅದಾನಿ ಎಂಟರ್ಪ್ರೈಸಸ್ನ ಸಬ್ಸಿಡರಿ ಕಂಪನಿ ಒಂದು ಅಕ್ವಿಸಿಷನ್ ಅನ್ನು ಮಾಡಿದ್ದಾರೆ. ಗ್ರಾಂಥಿಕ್ ರಿಲೇಟರ್ಸ್ ಅನ್ನುವಂಥ ಕಂಪನಿಯನ್ನು 100% ಅದಾನಿ ಕಾನೆಕ್ಸ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ. 86 ಕೋಟಿ ಅಮೌಂಟ್ಗೆ ಈ ಒಂದು ಅಕ್ವಿಸಿಷನ್ ಕಂಪ್ಲೀಟ್ ಆಗಿದೆ. ಗ್ರಾಂಥಿಕ್ ರಿಲೇಟರ್ಸ್ ಒಂದು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಕಂಪನಿ ಆಗಿರುತ್ತೆ. ಸೊ ಮುಂಬೈ ಬೇಸ್ಡ್ ಕಂಪನಿ ಆಗಿದ್ದು ಮುಂಬೈನಲ್ಲಿ ತಮ್ಮ ಪ್ರೆಸೆನ್ಸ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಅದಾನಿ ಎಂಟರ್ಪ್ರೈಸಸ್ ಈ ಒಂದು ಅಕ್ವಿಸಿಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನೋಡೋದಕ್ಕೆ ಸಿಕ್ತು. 2% ಕರೆಕ್ಷನ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ 1.5% ಅರೌಂಡ್ ಅಲ್ಲಿ ಕರೆಕ್ಟ್ ಆಯಿತು. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನಲ್ಲಿ ಸಾಕಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನ ಡೌನ್ ಗ್ರೇಡ್ ಮಾಡ್ತಿದ್ದಾರೆ. ಆ ಒಂದು ರೀಸನ್ ಇಂದ ಕೂಡ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ. ಟ್ರೆಂಡ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಇತ್ತು. ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಇವತ್ತು ಕೂಡ 1.5% ಟ್ರೆಂಡ್ ಕರೆಕ್ಟ್ ಆಯಿತು. ವಿಪ್ರೋ ಮತ್ತು ಝೊಮ್ಯಾಟೊನಲ್ಲಿ ಕೂಡ 1.5% ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಮೆಟಲ್ ಮತ್ತು IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಫೆಡ್ನ ನೆಕ್ಸ್ಟ್ ಮೀಟಿಂಗ್ನಲ್ಲಿ ಒಂದು ರೇಟ್ ಕಟ್ ಬರ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗ್ತದೆ. ಹಾಗೆ ಈಗಿರುವಂಥ ಚೇರ್ಮನ್ ಪೋವೆಲ್ನ ಮೇಲೆ ಕೂಡ ಸಾಕಷ್ಟು ಪ್ರೆಷರ್ ಇದೆ. ಸೊ ಟ್ರಂಪ್ ಅವರ ಈ ಒಂದು ಪ್ರೆಷರ್ನ ರೀಸನ್ ಇಂದಾದರೂ ಪೋವೆಲ್ ಅವರು ಒಂದು ರೇಟ್ ಕಟ್ ಅನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ 2025ರಲ್ಲಿ 2 ರೇಟ್ ಕಟ್ಗಳು ಪ್ಲಾನ್ ಆಗಿದೆ. ಆದ್ದರಿಂದ ಒಂದು ರೇಟ್ ಕಟ್ ಆಗಸ್ಟ್ನ ಮೀಟಿಂಗ್ನಲ್ಲಿ ಬರುವಂಥ ಚಾನ್ಸಸ್ ಹೆಚ್ಚಾಗಿ ಕಾಣಿಸ್ತಿದೆ. ಈ ನ್ಯೂಸ್ ಬಂದ ರೀಸನ್ನಿಂದ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳು ಗೇನ್ ಆಗಿದೆ. ಹಾಗೆ ರೇಟ್ ಕಟ್ಸ್ ಬಂದರೆ ಅದು IT ಕಂಪನೀಸ್ಗಳಿಗೆ ಕೂಡ ಪಾಸಿಟಿವ್ ಆಗಿರುತ್ತೆ. ಹಾಗೆ US ನ ನ್ಯಾಸ್ಡಾಕ್ ಇಂಡೆಕ್ಸ್ ಕೂಡ ಪಾಸಿಟಿವ್ ಇದ್ದಿದ್ದು HCL ಟೆಕ್, ಕೋಫೋರ್ಸ್ ನಂಥ ಕಂಪನಿಗಳಿಗೆ ಪಾಸಿಟಿವ್ ಆಗಿದೆ. ಸೊ ಮೆಟಲ್ ಸೆಕ್ಟರ್ಗೆ ಇನ್ನೊಂದು ಪಾಸಿಟಿವ್ ನ್ಯೂಸ್, ಡಾಲರ್ನ ವ್ಯಾಲ್ಯೂ ಸ್ವಲ್ಪ ಡೆಪ್ರಿಕೇಟ್ ಆಗ್ತದೆ. ಅದು ವೇದಾಂತ, ಟಾಟಾ ಸ್ಟೀಲ್ ನಂಥ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ ವೈಟ್ ಹೌಸ್ನ ಕಡೆಯಿಂದ ಬಂದಂಥ ಒಂದು ಪ್ರೆಸ್ ಮೀಟ್ ಕೂಡ ವೇದಾಂತ, ಟಾಟಾ ಸ್ಟೀಲ್ಗೆ ಪಾಸಿಟಿವ್ ಆಗಿದೆ. ಜುಲೈ 9ರ ಡೆಡ್ಲೈನ್ ಏನಿದೆ ಅದು ಅಷ್ಟು ಕ್ರಿಟಿಕಲ್ ಡೆಡ್ಲೈನ್ ಅಲ್ಲ. ಯಾವೆಲ್ಲ ಕಂಟ್ರಿಗಳು ಟ್ರೇಡ್ ನೆಗೋಸಿಯೇಷನ್ಸ್ ಅನ್ನು ಮಾಡ್ತಾ ಇದ್ದಾರೆ ಆ ಕಂಟ್ರಿಗಳ ಮೇಲೆ ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನು ಟ್ರಂಪ್ ಅವರು ಕೊಡ್ಬೋದು ಅಂತ ವೈಟ್ ಹೌಸ್ ಒಂದು ಪ್ರೆಸ್ ಮೀಟನ್ನು ಮಾಡಿದೆ. ಸೊ ಟ್ಯಾರಿಫ್ ರಿಲ್ಯಾಕ್ಸೇಷನ್ ಸಿಕ್ಕಿದ್ರೆ ಅದು ಮೆಟಲ್ ಕಂಪನೀಸ್ಗಳಿಗೆ ಪಾಸಿಟಿವ್ ಆಗುತ್ತೆ. ಯಾಕೆಂದರೆ ಮೆಟಲ್ ಸ್ಟಾಕ್ಗಳ ಮೇಲೆ ಎಸ್ಪೆಷಲಿ ಸ್ಟೀಲ್ ಮತ್ತು ಅಲ್ಯೂಮಿನಿಯಂನ ಮೇಲೆ ಆಲ್ರೆಡಿ 25% ಟ್ಯಾರಿಫ್ಸನ್ನು ಟ್ರಂಪ್ ಅವರು ಅಪ್ಲೈ ಮಾಡಿದರು. ಸೊ ಭಾರತ US ಜೊತೆಯಲ್ಲಿ ಟ್ರೇಡ್ ಡೀಲ್ಸನ್ನು ಮಾಡ್ತಿದೆ. ಆ ಒಂದು ರೀಸನ್ನಿಂದ ಭಾರತದ ಕಂಪನಿಗಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗ್ಬೋದು.
SBI ಸ್ಟಾಕ್ ಪ್ರೈಸ್ನಲ್ಲಿ 1% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬೆಳಿಗ್ಗೆ ಆಲ್ಮೋಸ್ಟ್ 3% ಗೇನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ಕಂಪನಿ ಫಂಡ್ ರೈಸಿಂಗ್ನ ಪ್ಲಾನ್ಸನ್ನು ಹೊಂದಿದ್ದಾರೆ. ಹಾಗೆ CLSA ಕಡೆಯಿಂದ ಕೂಡ ಔಟ್ ಪರ್ಫಾರ್ಮ್ ಕಾಲ್ ನೋಡೋದಕ್ಕೆ ಸಿಕ್ಕಿದೆ. 32% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ 1050 ಟಾರ್ಗೆಟ್ ಪ್ರೈಸನ್ನು CLSA ಕೊಡ್ತಾ ಇದ್ದಾರೆ. ಒಂದು ಸ್ಟ್ರಾಂಗ್ ಡಿಮ್ಯಾಂಡ್ SBIನಲ್ಲಿ ನೋಡೋದಕ್ಕೆ ಸಿಗ್ತದೆ. ಕಳೆದ 4 ವರ್ಷಗಳಿಂದ SBI ಒಳ್ಳೆ ಒಂದು ಡೆಪಾಸಿಟ್ ಗ್ರೋತನ್ನು ತೋರಿಸ್ತಿದ್ದಾರೆ. ಕಂಪನಿಯ ಅಸೆಟ್ ಕ್ವಾಲಿಟಿ ಕೂಡ ಸ್ಟ್ರಾಂಗ್ ಆಗಿ ಇದೆ ಅಂತ CLSA ಒಳ್ಳೆ ಒಂದು ಟಾರ್ಗೆಟ್ಸ್ ಅನ್ನು ಕೊಟ್ಟಿದ್ದಾರೆ. ಹಾಗೆಯೇ SBI 5000 ಕೋಟಿಯ ಫಂಡ್ ರೈಸಿಂಗ್ ಅನ್ನು ಟೈರ್ 2 ಬಾಂಡ್ಗಳನ್ನು ಇಶ್ಯೂ ಮಾಡಿ ಜನರೇಟ್ ಮಾಡ್ಬೋದು ಅನ್ನುವಂಥ ರಿಪೋರ್ಟ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟಾಗಿ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. OFS ಬರ್ಬೋದು ಅನ್ನುವಂಥ ರಿಪೋರ್ಟ್ ಆಗಿತ್ತು. 25,000 ಕೋಟಿ ಅಥವಾ $3 ಬಿಲಿಯನ್ OFS ಅನ್ನು SBI ಲಾಂಚ್ ಮಾಡ್ಬೋದು ಅನ್ನುವಂಥ ರಿಪೋರ್ಟ್ ಇತ್ತು. ಬಟ್ ಈಗ ಫಂಡ್ ರೈಸಿಂಗ್ ಡೆಟ್ನ ಮೂಲಕ ಆಗ್ಬೋದು ಅನ್ನುವಂಥ ರಿಪೋರ್ಟ್ ಬಂದಿದೆ. ಡೆಟ್ನ ಮೂಲಕ ಆದರೆ ಅದು ಖಂಡಿತವಾಗ್ಲೂ SBIಗೆ ಪಾಸಿಟಿವ್ ಆಗಿರುತ್ತೆ. ಆಕ್ಸೋ ನೊಬೆಲ್ನ ಭಾರತದ ಅಸೆಟ್ಗಳನ್ನು JSW ಪೇಂಟ್ಸ್ ಬೈ ಮಾಡ್ಬೋದು ಅನ್ನುವಂಥ ರಿಪೋರ್ಟ್ ಇತ್ತು. ಆ ರಿಪೋರ್ಟ್ ಈಗ ಕನ್ಫರ್ಮ್ ಆಗಿದೆ. ಸೊ JSW ಪೇಂಟ್ 8,986 ಕೋಟಿಗೆ ಆಕ್ಸೋ ನೊಬೆಲ್ನ ಅಸೆಟನ್ನು ಭಾರತದಲ್ಲಿ ಬೈ ಮಾಡ್ಕೋತಿದ್ದಾರೆ. 2,762 ಪ್ರೈಸ್ನಲ್ಲಿ ಶೇರ್ಸ್ಗಳನ್ನ ಇವರು ಬೈ ಮಾಡ್ಕೋತಾರೆ. ಈಗ ಆಕ್ಸೋ ನೊಬೆಲ್ 3,400 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಇವತ್ತು 7% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಯಾಕೆಂದರೆ JSW ಗ್ರೂಪ್ ಆಕ್ಸೋ ನೊಬೆಲನ್ನು ಓನ್ ಮಾಡೋದು ಕಂಪನಿಗೂ ಕೂಡ ಅಥವಾ ಶೇರ್ ಹೋಲ್ಡರ್ಸ್ಗಳಿಗೂ ಕೂಡ ಪಾಸಿಟಿವ್ ಆಗುತ್ತೆ. ಈ ಕಂಪನಿಯ ಶೇರ್ಸ್ಗಳನ್ನ 2,700 ಪ್ರೈಸ್ನಲ್ಲಿ JSW ಗ್ರೂಪ್ ಬೈ ಮಾಡ್ಕೋತಿದ್ದಾರೆ. ಇದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಆಗ್ಬೋದು. ಬಟ್ ಸ್ಟಿಲ್ JSW ಗ್ರೂಪ್ ಒಳ್ಳೆ ಒಂದು ವ್ಯಾಲ್ಯೂ ಅಡಿಷನ್ ಅನ್ನು ಆಕ್ಸೋ ನೊಬೆಲ್ನಲ್ಲಿ ಮಾಡುವಂಥ ಚಾನ್ಸಸ್ ಇರುತ್ತೆ. ಇದು ಬೇರೆ ಪೇಂಟ್ ಕಂಪನಿಗಳಿಗೆ ಸ್ವಲ್ಪ ನೆಗೆಟಿವ್ ಕೂಡ ಆಗ್ಬೋದು. ಹಾಗೆಯೇ ಆಕ್ಸೋ ನೊಬೆಲ್ ಇಂಡಿಯಾ ತಮ್ಮ ಒಂದು ಪೌಡರ್ ಕೋಟಿಂಗ್ ಬಿಸ್ನೆಸ್ ಹಾಗೆ R&D ಸೆಂಟರನ್ನು ತಮ್ಮ ಪೇರೆಂಟ್ ಕಂಪನಿಗೆ ಸೆಲ್ ಮಾಡಬೇಕು ಅಂತ ಇದ್ದಾರೆ. ಆಕ್ಸೋ ನೊಬೆಲ್ ಈ ಸ್ಟೇಕನ್ನು ಬೈ ಮಾಡುವಂಥ ಚಾನ್ಸಸ್ ಇದೆ. ಇದರಿಂದ 2,000 ಕೋಟಿಯಷ್ಟು ಫಂಡ್ ಆಕ್ಸೋ ನೊಬೆಲ್ಗೆ ಕ್ರೆಡಿಟ್ ಆಗುತ್ತೆ. ಅದನ್ನು ಅವರು ಡಿವಿಡೆಂಡ್ನ ಮೂಲಕ ಶೇರ್ ಹೋಲ್ಡರ್ಸ್ಗಳಿಗೆ ಕೊಡ್ಬೋದು ಅನ್ನೋಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಇದು ಜಸ್ಟ್ ರಿಪೋರ್ಟ್ ಆಗಿರುತ್ತೆ. ಆ ರೀತಿಯಲ್ಲಿ ಡಿವಿಡೆಂಡ್ ಕ್ರೆಡಿಟ್ ಆದರೆ ಅದು ಶೇರ್ ಹೋಲ್ಡರ್ಸ್ಗಳಿಗೆ ಪಾಸಿಟಿವ್ ಆಗುತ್ತೆ. ಸೊ ಡಿವಿಡೆಂಡ್ ಅಂದಾಗ 10 ರೂಪಾಯಿ 20 ರೂಪಾಯಿಯ ಡಿವಿಡೆಂಡ್ ಆಗಿರೋದಿಲ್ಲ. 150 200 ರೂಪಾಯಿಯ ಡಿವಿಡೆಂಡ್ ಪ್ರತಿ ಶೇರ್ನ ಮೇಲೆ ಕ್ರೆಡಿಟ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಇದು ಜಸ್ಟ್ ರಿಪೋರ್ಟ್ ಆಗಿರುತ್ತೆ. ಕಂಪನಿ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ಸ್ ಅನ್ನು ಅಥವಾ ಒಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನು ಇದ್ರ ಬಗ್ಗೆ ಕೊಟ್ಟಿಲ್ಲ. ಸೊ ಡಿವಿಡೆಂಡ್ ಸಿಗುತ್ತೆ ಅಂತ ಶೇರ್ಸ್ಗಳನ್ನ ಬೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದ್ರೆ ಅಕ್ವಿಸಿಷನ್ ಪ್ರೈಸ್ ತುಂಬಾನೇ ಕೆಳಗಡೆ ಇರೋದ್ರಿಂದ ಆಕ್ಸೋ ನೊಬೆಲ್ನಲ್ಲಿ ಕೂಡ ಸೆಲ್ಲಿಂಗ್ ಪ್ರೆಷರ್ ಬರ್ಬೋದು. ಜಸ್ಟ್ ನ್ಯೂಸ್ ಬೇಸಿಸ್ ಮೇಲೆ ಸ್ಟಾಕ್ ಇವತ್ತು ಗೇನ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಸೊ ವರುಣ್ ಬೆವರೇಜಸ್ ಸ್ಟಾಕ್ ಆಲ್ಮೋಸ್ಟ್ ಹೈಯರ್ ಲೆವೆಲ್ನಿಂದ 30-35% ಕರೆಕ್ಟ್ ಆಗಿದೆ. ಬಟ್ ಈಗ ವರುಣ್ ಬೆವರೇಜಸ್ ಸ್ಟಾಕನ್ನು HSBC ಕವರ್ ಮಾಡಿ ಈ ಒಂದು ಪ್ರೈಸ್ನಿಂದ 40% ಅರೌಂಡಲ್ಲಿ ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆ 670 ಟಾರ್ಗೆಟ್ ಪ್ರೈಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ವರುಣ್ ಬೆವರೇಜಸ್ ಒಳ್ಳೆ ಒಂದು ಬಿಸ್ನೆಸ್ಸನ್ನು ಭಾರತದಲ್ಲಿ ಮಾಡ್ತಿದ್ದಾರೆ. ಇದರ ಜೊತೆಯಲ್ಲಿ ಆಫ್ರಿಕನ್ ಕಂಟ್ರೀಸ್ನಲ್ಲಿ ಕೂಡ ಒಳ್ಳೆ ಒಂದು ಡೈವರ್ಸಿಫಿಕೇಶನ್ ಆಗ್ತದೆ. ಅಲ್ಲಿಂದ ಕೂಡ ಒಳ್ಳೆ ಒಂದು ರೆವೆನ್ಯೂ ಎಕ್ಸ್ಪೆಕ್ಟೆಡ್ ಇರುತ್ತೆ ಅನ್ನೋದು HSBCಯ ವ್ಯೂ ಆಗಿರುತ್ತೆ. ಸೊ ಬೈ ಕಾಲ್ ಬಂದರೂ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತಿನ ಅಷ್ಟಾಗಿ ಮೊಮೆಂಟಮ್ ಕಾಣಿಸ್ಲಿಲ್ಲ. ಫ್ಲಾಟ್ ಆಗಿ ವರುಣ್ ಬೆವರೇಜಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ವರುಣ್ ಬೆವರೇಜಸ್ ಜಸ್ಟ್ ಪೆಪ್ಸಿ ಅಷ್ಟೇ ಅಲ್ಲದೆ ಮಿರಿಂಡಾ, ಟ್ರಾಪಿಕಾನ ಈ ರೀತಿಯ ಬ್ರ್ಯಾಂಡ್ಗಳ ಬೆವರೇಜಸ್ಗಳನ್ನು ಕೂಡ ಸೆಲ್ ಮಾಡ್ತಾರೆ. ವೈಡ್ ವೆರೈಟಿ ಬೆವರೇಜಸ್ಗಳನ್ನು ಸೆಲ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಖಂಡಿತವಾಗ್ಲೂ ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ಒಂದು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕಂಪನಿಯ ಪ್ರಾಫಿಟ್ಸ್ ಆಗಿರ್ಬೋದು, ರೆವೆನ್ಯೂಸ್ ಆಗಿರ್ಬೋದು ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಿರೋದ್ರಿಂದ ಲಾಂಗ್ ಟರ್ಮ್ಗೆ ಖಂಡಿತವಾಗ್ಲೂ ಶೇರ್ಸ್ಗಳನ್ನ ಹೋಲ್ಡ್ ಮಾಡ್ಕೋಬೋದು. NMDC ಆಟೋಮೋಟಿವ್ ಸ್ಟೀಲ್ ಸೆಗ್ಮೆಂಟ್ಗೆ ಎಂಟರ್ ಆಗ್ಬೋದು ಅನ್ನೋಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಗ್ತದೆ. ಆಟೋಮೋಟಿವ್ ಸ್ಟೀಲ್ ಅಂದಾಗ ವೆಹಿಕಲ್ಸ್ಗಳಲ್ಲಿ ಏನು ಸ್ಟೀಲ್ನ ಬಳಕೆ ಆಗುತ್ತೆ ಆ ಸ್ಟೀಲನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಲಸವನ್ನು NMDC ಮಾಡುವಂಥ ಚಾನ್ಸಸ್ ಇದೆ. ಅಶೋಕ್ ಲೇಲ್ಯಾಂಡ್ನ ಜೊತೆಯಲ್ಲಿ ಆಲ್ರೆಡಿ ಮಾತುಕತೆಯನ್ನು ಕೂಡ ಮಾಡ್ತಿದ್ದಾರೆ. ಹೊಸ ಒಂದು ಸೆಗ್ಮೆಂಟ್ಗೆ ಕಂಪನಿ ಎಂಟರ್ ಆಗ್ತದೆ. ಹಾಗೆ ಡಿಕ್ಸಾನ್ ಟೆಕ್ನಲ್ಲಿ ಕೂಡ ಬ್ರೋಕರೇಜಸ್ಗಳು ಒಳ್ಳೆ ಒಂದು ಟಾರ್ಗೆಟ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಸ್ಟಾಕ್ ಇವತ್ತು ಬೆಳಿಗ್ಗೆ 4% ಗೇನ್ ಆಗಿತ್ತು. ಈಗ ಡಿಕ್ಸಾನ್ ಟೆಕ್ನಾಲಜೀಸ್ 14,500 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಜಾಪನೀಸ್ ಬ್ರೋಕರೇಜ್ ಹೌಸ್ ನೋಮುರಾ 21,400 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಸೊ ಡಿಕ್ಸಾನ್ ಟೆಕ್ನಾಲಜೀಸ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ನಲ್ಲಿ ಮಾರ್ಕೆಟ್ ಲೀಡರ್ ಪೊಸಿಷನ್ನಲ್ಲಿ ಇದೆ. ಇನ್ನಷ್ಟು ಕಂಪನಿಗಳು ಡಿಕ್ಸಾನ್ ಟೆಕ್ನಾಲಜಿಯನ್ನು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಪ್ರೋಚ್ ಮಾಡ್ಬೋದು ಅಂತ ಟಾರ್ಗೆಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಕಂಪನಿ DLFಗೆ ಮುಂಬೈನ ರೇರಾ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಅಂಧೇರಿನಲ್ಲಿ ಒಂದು ಅಪಾರ್ಟ್ಮೆಂಟ್ ಪ್ರಾಜೆಕ್ಟನ್ನು DLF ಮಾಡ್ತಾರೆ. ಮೊದಲನೇ ಬಾರಿಗೆ ಮುಂಬೈನಲ್ಲಿ DLF ಈ ಒಂದು ಪ್ರಾಜೆಕ್ಟನ್ನು ಮಾಡ್ತಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಅಷ್ಟಾಗಿ ಮೊಮೆಂಟಮ್ ಕಾಣಿಸ್ತಿಲ್ಲ. ಬಟ್ ಹೊಸದಾಗಿ ಪ್ರಾಜೆಕ್ಟ್ಸ್ಗಳನ್ನು ಮಾಡೋದು ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಪಾಸಿಟಿವ್ ನ್ಯೂಸೇ ಆಗಿರುತ್ತೆ. ಟೊರೆಂಟ್ ಫಾರ್ಮಾಸ್ಯೂಟಿಕಲ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಆಲ್ಮೋಸ್ಟ್ 5% ಜಂಪ್ ನೋಡೋದಕ್ಕೆ ಸಿಕ್ತು. ಟೊರೆಂಟ್ ಫಾರ್ಮಾ ಸ್ಟಾಕನ್ನು JP ಮಾರ್ಗನ್ ಕವರ್ ಮಾಡಿ 18% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ 3,800 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಈ ಮುಂಚೆ 3,650 ಟಾರ್ಗೆಟ್ ಪ್ರೈಸ್ ಇತ್ತು. ಟಾರ್ಗೆಟ್ಸ್ ಇನ್ಕ್ರೀಸ್ ಆಗ್ತದೆ.
ಟೊರೆಂಟ್ ಫಾರ್ಮಾಸ್ಯೂಟಿಕಲ್ ಭಾರತದಲ್ಲಿ ಡಯಾಬಿಟಿಸ್ ಮತ್ತು ವೆಯ್ಟ್ ಲಾಸ್ ಥೆರಪಿ ಫಾರ್ಮುಲೇಷನ್ನ ಮೇಲೆ ಕೆಲಸ ಮಾಡ್ತಿದ್ದಾರೆ. ಹಾಗೆ ಬ್ರೆಜಿಲ್ನಲ್ಲಿ ಕೂಡ ಬಿಸ್ನೆಸ್ ಸ್ಟ್ರೆಂಥನ್ ಆಗ್ತದೆ ಅಂತ ಟಾರ್ಗೆಟ್ ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಅಹುಲುವಾಲಿಯಾ ಕಾಂಟ್ರಾಕ್ಟ್ ಸ್ಟಾಕ್ ಪ್ರೈಸ್ನಲ್ಲಿ 3 ಗಂಟೆ ನಂತರ ಸಡನ್ ಒಂದು ಜಂಪ್ ನೋಡೋದಕ್ಕೆ ಸಿಕ್ತು. 5% ಸ್ಟಾಕ್ ಗೇನ್ ಆಯಿತು. ಇದಕ್ಕೆ ರೀಸನ್ ಕಂಪನಿಗೆ 1103 ಕೋಟಿಯ ಕನ್ಸ್ಟ್ರಕ್ಷನ್ ಆರ್ಡರ್ ಸಿಕ್ಕಿದೆ ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಈ ಒಂದು ಆರ್ಡರ್ ಬೂಸ್ಟ್ನ ನ್ಯೂಸ್ನಿಂದ ಸ್ಟಾಕ್ ಗೇನ್ ಆಗಿದೆ. ಯಾವುದೇ ಒಂದು ಕಂಪನಿಗೆ ಆರ್ಡರ್ ಸಿಕ್ಕಿದೆ ಅನ್ನುವಂಥ ನ್ಯೂಸ್ ಬಂದಾಗ ಸ್ಟಾಕ್ಸ್ ಮೋಸ್ಟ್ ಆಫ್ ದ ಟೈಮ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. HDB ಫಿನಾನ್ಷಿಯಲ್ಸ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. QIB ಕೆಟಗರಿ 60 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದ್ರೆ HNI ಕೆಟಗರಿ 10 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕೆಟಗರಿಯಲ್ಲಿ ಕೂಡ 1.5 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ತುಂಬಾ ದೊಡ್ಡ ಸೈಜ್ನ ಇಶ್ಯೂ ಆಗಿತ್ತು. 12,500 ಕೋಟಿಯ IPO ಆಗಿರೋದ್ರಿಂದ ಎಲ್ಲ ಕೆಟಗರಿಗಳಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ನೇ ಬಂದಿದೆ. ಎಂಪ್ಲಾಯೀಸ್ ಕೂಡ 6 ಟೈಮ್ನಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಶೇರ್ ಹೋಲ್ಡರ್ ಕೆಟಗರಿಯಲ್ಲಿ ಕೂಡ 4.5 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಟೋಟಲ್ ಆಗಿ ಇಶ್ಯೂ ಆಲ್ಮೋಸ್ಟ್ 18 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದು ಲಿಸ್ಟಿಂಗ್ ಗೇನ್ನ ಚಾನ್ಸಸ್ ಲಿಮಿಟೆಡ್ ಇರುತ್ತೆ. 7ರಿಂದ 8% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇವತ್ತು ಕಾಣಿಸ್ತಿದೆ. ಈ ಒಂದು ಸಬ್ಸ್ಕ್ರಿಪ್ಷನ್ ಫಿಗರ್ ಬೇಸಿಸ್ ಮೇಲೆ ಸ್ವಲ್ಪ ಪ್ರೀಮಿಯಂ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಬಟ್ ಹೆಚ್ಚಿನ ಒಂದು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಹಾಗೆ ರಿಟೇಲ್ ಕೆಟಗರಿಯಲ್ಲಿ ಅಪ್ಲೈ ಮಾಡಿದಿರ ಅಂದರೆ ಖಂಡಿತವಾಗ್ಲೂ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಕೇವಲ 1.5 ಟೈಮ್ ಮಾತ್ರ ರಿಟೇಲ್ ಕೆಟಗರಿ ಸಬ್ಸ್ಕ್ರೈಬ್ ಆಗಿದೆ. ಸೊ ಇನ್ನೊಂದು IPO ಸಂಭವ್ ಸ್ಟೀಲ್ ಪೈಪ್ಸ್ನ IPO ಕೂಡ ಇವತ್ತು ಸಬ್ಸ್ಕ್ರಿಪ್ಷನ್ನ ಎಂಡ್ ಮಾಡಿದೆ. ರಿಟೇಲ್ ಕೆಟಗರಿ 8.5 ಟೈಮ್ ಸಬ್ಸ್ಕ್ರೈಬ್ ಆಯಿತು. QIB NII ಕೆಟಗರಿಯಲ್ಲಿ ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದಿದೆ. ಇಲ್ಲಿ 15% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಸೊ ಇಲ್ಲೂ ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಎಲ್ಲ ಕೆಟಗರಿಗಳಲ್ಲಿ ಬರ್ತಿದೆ. ಕಲ್ಪತರು ಲಿಮಿಟೆಡ್ನಲ್ಲಿ ಪ್ರೀಮಿಯಂ ಅಷ್ಟಾಗಿ ಕಾಣಿಸ್ತಿಲ್ಲ. ಈ ಒಂದು IPOನಲ್ಲಿ ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸಲ್ಲಿ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದು ಪ್ರೀಮಿಯಂ ಇನ್ಕ್ರೀಸ್ ಕೂಡ ಆಗಿದೆ. ಸೊ ಪ್ರತಿ ಲಾಟ್ನ ಮೇಲೆ 4,000 ರೂಪಾಯಿಗೂ ಹೆಚ್ಚಿನ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಈಗ ನೋಡೋದಕ್ಕೆ ಸಿಗ್ತದೆ. ಬಟ್ ಇಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಎಲೆನ್ ಬ್ಯಾರಿ ಇಂಡಸ್ಟ್ರಿಯಲ್ ಗ್ಯಾಸಸ್ನಲ್ಲಿ ಕೂಡ ಪ್ರೀಮಿಯಂ ಇನ್ಕ್ರೀಸ್ ಆಗ್ತದೆ. 43 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದ್ದು 11% ಲಿಸ್ಟಿಂಗ್ ಗೇನ್ನ ಎಸ್ಟಿಮೇಷನ್ ಇರುತ್ತೆ. ಹಾಗೆ ಇಂಡೋಗಲ್ಫ್ ಕಾರ್ಪ್ ಸೈನ್ಸಸ್ನಲ್ಲಿ ಕೂಡ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 9 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಈ ಒಂದು IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಸೋಮವಾರ ಆಗಿರುತ್ತೆ. ಇಲ್ಲೂ ಕೂಡ ಲಿಮಿಟೆಡ್ ಲಿಸ್ಟಿಂಗ್ ಗೇನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈಗ ಬರ್ತಿರುವಂಥ ಮೇನ್ ಬೋರ್ಡ್ IPOಗಳಲ್ಲಿ ಅಷ್ಟಾಗಿ ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಕೋವಿಡ್ಗೂ ಮುಂಚೆ ಇದೇ ರೀತಿಯ ಸಿಚುವೇಶನ್ IPOಗಳಲ್ಲಿ ಇರುತ್ತಿತ್ತು. ಕೋವಿಡ್ ಬಂದ ಮೇಲೆ ರಿಟೇಲ್ ಪಾರ್ಟಿಸಿಪೇಷನ್ ಮಾರ್ಕೆಟ್ನಲ್ಲಿ ಹೆಚ್ಚಾದಾಗ ಸಾಕಷ್ಟು ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿತ್ತು. ಆಗ ರಿಟೇಲ್ ಇನ್ವೆಸ್ಟರ್ಸ್ಗಳು ಹೆಚ್ಚಾಗಿ IPOಗಳಲ್ಲಿ ಅಪ್ಲೈ ಮಾಡ್ತಿದ್ರು. ಬಟ್ ಈಗ ಲಿಮಿಟೆಡ್ ಲಿಸ್ಟಿಂಗ್ ಗೇನ್ಸ್ ಇರೋದ್ರಿಂದ ಅಷ್ಟಾಗಿ ರಿಟೇಲ್ ಪಾರ್ಟಿಸಿಪೇಷನ್ ಕಾಣಿಸ್ತಿಲ್ಲ. ಸೊ ಯಾರಿಗೆಲ್ಲ ಈ ಮುಂಚೆ IPOಸ್ಗಳು ಸಿಗ್ತಿರಲಿಲ್ಲ, ಇಲ್ಲಿ ಒಳ್ಳೊಳ್ಳೆ IPOಸ್ಗಳು ಸ್ವಲ್ಪ ಲಿಸ್ಟಿಂಗ್ ಗೇನ್ನ ಪ್ರಾಬಿಲಿಟೀಸ್ನಿಂದ ಸಿಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಒಳ್ಳೊಳ್ಳೆ IPOಗಳನ್ನು ಚೂಸ್ ಮಾಡಿ ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.